ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ 20 ಜನರಿಗೆ ಗಂಭೀರ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಾತ್ರೆ ಮುಗಿಸಿ ಮರಳಿ ಮನೆಗೆ ಬರುವಂತ ಸಂದರ್ಭದಲ್ಲಿ ಆಗಿರುವಂತ ಭೀಕರ ಅಪಘಾತ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಟ್ರೈಲರ್ ಪಲ್ಟಿ ಆಗಿದೆ. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಪಾಪ, ದುರಂತದಲ್ಲಿ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಕಪ್ಪಲಗುದ್ದಿ ಮುನ್ಯಾಳ ಕಿನಾಲ್ ಬಳಿ ಆಗಿರುವಂತ ಘಟನೆ ಇದು. ನೋಡಿ, ಅವ್ರ ಪರಿಸ್ಥಿತಿ ಹೆಂಗಿರಬೇಡ, ಹೆಂಗೆ ಕೂತಿದ್ದಾರೆ ಪಾಪ ಜನ. ಬಬಲಾದಿ ಜಾತ್ರೆಗೆ ಮಂಟೂರು ಗ್ರಾಮದ ನಿವಾಸಿಗಳು ಹೋಗಿದ್ರು, ಜಾತ್ರೆ ಎಂಜಾಯ್ ಮಾಡಿದ್ದಾರೆ. ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಖುಷಿಯಾಗಿ ಟ್ರ್ಯಾಕ್ಟರ್ನಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಟ್ರೈಲರ್ ಪಲ್ಟಿ ಹಾಕಿ ಹೋಗ್ಬಿಟ್ಟಿದೆ. ಅಂದರೆ ಭಾಳ ವೇಗವಾಗಿ ಚಲಾಯಿಸ್ತಾ ಇದ್ದ ಅಂತ ಕಾಣಿಸ್ತಾ ಇದೆ, ಭಾಳ ಸ್ಪಷ್ಟವಾಗಿ. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಆರಾಮಾಗಿ ಬಂದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಗಮನಿಸ್ತಾ ಇದ್ದೀವಿ, ಬೆಳಗಾವಿ ಕಪ್ಪಲಗುದ್ದಿ ಮುನ್ಯಾಳ ಕಿನಾಲ್ ಬಳಿ ಆಗಿರುವಂಥ ಒಂದು ಘಟನೆ ಇದು. ಬಹಳ ನೋವಿನ ಸಂಗತಿ. ಪಾಪ, ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. 20 ಜನ ಅಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇದು ಬಹಳ ಸ್ಪಷ್ಟ, ಚಾಲಕನ ಒಂದು ನಿರ್ಲಕ್ಷ್ಯ, ಸ್ಪೀಡಾಗಿ ಓಡಿಸ್ತಾ ಇದ್ದ ಅಂತ ಕಾಣಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್, ಯಾವಾಗ ಆಗಿರುವಂಥ ಘಟನೆ ಇದು, ಹೇಗಾಯಿತು ಅಂತ? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ. ಆದರೆ ಈ ವಿಚಾರ ಇದೆಯಲ್ಲ, ಭಾಳ ನೋವಿನ ಸಂಗತಿ. ಜಾತ್ರೆಗಳು ಇತ್ತೀಚಿನ ದಿನಗಳಲ್ಲಿ ಈಗ ಜಾತ್ರೆ ಸಮಾರಂಭಗಳು ನಡೀತಾನೆ ಇರ್ತವೆ ಹಳ್ಳಿಗಳಲ್ಲಿ. ಹಾಗಾಗಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ ಜನ. ಆದರೆ ಹೋಗಬೇಕಾದ್ರೆ ಬರಬೇಕಾದ್ರೆ ವಾಹನಗಳನ್ನು ಸ್ಲೋ ಆಗಿ ನಡೆಸಬೇಕು ಅನ್ನೋದು ಸೆನ್ಸ್ ಇರಬೇಕು. ಇಲ್ಲ ಅಂತಂದರೆ ಇಂಥ ಘಟನೆಗಳಾಗ್ತವೆ. ನೋಡಿ, ಆ ಚಾಲಕ ಮಾಡಿದ ತಪ್ಪಿಗೆ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಇಡೀ ಕುಟುಂಬ ಅನಾಥ ಆಗಿರೋದು. ಇದರ ಜೊತೆಗೆ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ನೆರಳಾಡ್ತಾ ಇದ್ದಾರೆ. ಬೆಳಗಾವಿಯ ಕಪ್ಪಲಗುದ್ದಿ ಮುನ್ಯಾಳ ಬಳಿ ಆಗಿರುವಂಥ ಘಟನೆ ಇದು. ಬಬಲಾದಿ ಜಾತ್ರೆಗೆ ಹೋಗಿದ್ರಂತೆ ಪಾಪ. ಜಾತ್ರೆಗೆ ಹೋಗಿ ಖುಷಿಯಾಗಿ ವಾಪಸ್ ಬರಬೇಕಾದ್ರೆ ಆಗಿರುವಂಥ ಘಟನೆ ಇದು. ನೋಡಿ, ಎಲ್ಲರೂ ಎಷ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಬ್ಬರು ಸ್ಥಳದಲ್ಲಿನೇ ಮೃತಪಟ್ಟಿದ್ದಾರೆ. ಅದಾದ ನಂತರ ಆಂಬ್ಯುಲೆನ್ಸ್ ತಕ್ಷಣವೇ ಬಂದು ಗಾಯಗೊಂಡವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್, ಯಾವಾಗ ಆಗಿರುವಂಥ ಘಟನೆ ಇದು, ಹೇಗಾಯಿತು? ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣನಾ? ಜೊತೆಗೆ ಎಷ್ಟು ಜನ ಗಾಯಗೊಂಡಿದ್ದಾರೆ? ಹೌದು ರಾಮ್, ಏನಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಇದು ಕಪ್ಪಲಗುದ್ದಿ ಗ್ರಾಮದಲ್ಲಿ ನಡೆದ ಘಟನೆ. ಬಬ್ಲಾದಿ ಜಾತ್ರೆಯಿಂದ ಟ್ರ್ಯಾಕ್ಟರ್ ಮೂಲಕ ಮರಳುತ್ತಿದ್ದ ಭಕ್ತಾದಿಗಳು ಪ್ರಜ್ಞೆ ತಪ್ಪಿ, ಬೆಳಗಿನ ಜಾವ ಪ್ರಜ್ಞೆ ತಪ್ಪಿ ಒಂದು ಟ್ರ್ಯಾಕ್ಟರ್ ಪಲ್ಟಿ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಒಟ್ಟಾರೆಗೆ 2 ಜನ ಸಾವಾಗಿದ್ದಾರೆ. 20ಕ್ಕಿಂತ ಹೆಚ್ಚು ಜನ ಅಲ್ಲಿ ಗಂಭೀರ ಗಾಯ ಆಗಿದ್ದಾರೆ. ಅಲ್ಲಿ ಏನು ಸ್ಥಳಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು ಮತ್ತು ಸರ್ಕಾರಿ ಹಾಸ್ಪಿಟಲ್ ಚಿಕಿತ್ಸೆ ಕೊಡಪಟ್ಟಿದ್ದಾರೆ. ಸ್ಥಳಕ್ಕೆ ನಮ್ಮ ಅಲ್ಲಿ ಪ್ರಾಥಮಿಕ ಆಸ್ಪತ್ರೆದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮತ್ತೆ ರೆಸ್ಕ್ಯೂ ಟೀಮ್ ಕೂಡ ಬಂದಿದೆ. ಅದರ ಜೊತೆಯಾಗಿ ಹಾರುಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ಅಜಿತ್, ತಮ್ಮೆಲ್ಲ ಮಾಹಿತಿಗಾಗಿ.